ಈ ಸ್ಟೋರಿ ನೋಡಿದ್ರೆ ಎಂಥವರು ಕೂಡ ಶಾಕ್ ಆಗೋದು ಪಕ್ಕ. ಸಿನಿಮಾ ಜಗತ್ತಿನಲ್ಲಿ ಇದ್ದುಕೊಂಡು ಮಾಡಿರುವಂತಹ ಒಂದು ಕರ್ಮಕಾಂಡದ ಒಂದು ಸ್ಟೋರಿ. ಈ ನಟನ ಕರ್ಮಕಾಂಡ ಕೇಳಿ ಇಡೀ ಭಾರತೀಯ ಚಿತ್ರರಂಗವೇ ಈಗ ಶಾಕ್ ಆಗಿರುವಂತಹದ್ದು. ಈ ನಟ ಮಾಡದೇ ಇರೋ ಚಿತ್ರಗಳಿಲ್ಲ, ತಗೊಳ್ಳದೇ ಇರೋ ಅವಾರ್ಡ್ಗಳಿಲ್ಲ. ಮನೆಯಲ್ಲಿದ್ದರೆ ಗೃಹಸ್ಥ, ಸಂಸಾರಸ್ಥ, ಜೆಂಟಲ್ಮ್ಯಾನ್. ಹೊರಗಡೆ ಹೋದರೆ ಈ ನಟ ಮಾತ್ರ ಭಯಂಕರ ಹೆಣ್ಣು ಬಾಕ. ಆದರೆ ಈ ನಟ ಮಾಡೋ ಕೆಲಸ ನೋಡಿದರೆ ಎಂಥವರು ಕೂಡ ಶಾಕ್ ಆಗ್ತಾರೆ. ಒಬ್ಬ ನಟನಾಗಿ ಮಾಡೋ ಕೆಲಸನ ಇದು ಹೀಗಂತ ನೆಟ್ಟಿಗರು ಕೂಡ ಅವನ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಎಸ್, ಈ ಸ್ಟೋರಿ ನೋಡಿದ್ರೆ ಎಂಥವರು ಕೂಡ ಶಾಕ್ ಆಗೋದು ಪಕ್ಕ. ಸಿನಿಮಾ ಜಗತ್ತಿನಲ್ಲಿ ಇದ್ಕೊಂಡು ಮಾಡಿರುವಂತಹ ಒಂದು ದೊಡ್ಡ ಕರ್ಮಕಾಂಡ ಇದು. ಈ ನಟನ ಕರ್ಮಕಾಂಡ ಕೇಳಿ ಇಡೀ ಭಾರತೀಯ ಚಿತ್ರರಂಗವೇ ಶಾಕ್ ಆಗಿರುವಂತಹದ್ದು. ಈ ನಟ ಮಾಡದೇ ಇರುವಂತಹ ಕೆಲಸ ಇಲ್ಲ, ಮಾಡದೇ ಇರುವಂತಹ ಸಿನಿಮಾಗಳಿಲ್ಲ, ಮಾಡದೇ ಇರುವಂತಹ ಏನು ಪ್ರೋಗ್ರಾಮ್ಗಳಿಲ್ಲ. ಸಿನಿಮಾ ಜಗತ್ತಿನಲ್ಲಿ ಇದ್ಕೊಂಡು ಮಾಡಿರುವಂತಹ ಕರ್ಮಕಾಂಡ ಕೇಳಿದ್ರೆ ಎಂಥವರು ಕೂಡ ಶಾಕ್ ಆಗ್ತಾರೆ. ಎಸ್, ಆ ನಟ ಮಾಡಿದ್ದು 300 ಸಿನಿಮಾ, ಒಂದಲ್ಲ ಎರಡಲ್ಲ 300 ಸಿನಿಮಾ. ಆದರೆ 3000 ನಟಿಯರ ಜೊತೆ ಮಂಚವನ್ನು ಹಂಚಿಕೊಂಡಿರುವಂತಹ ನಟ. ಈ ವಿಷಯ ಇಟ್ಕೊಂಡು ಸೆಲೆಬ್ರೇಟ್ ಮಾಡಿದ ನಟ, ಹೆಣ್ಣು ಬಾಕತನವನ್ನೇ ಸಾಧನೆ ಎಂದಿದ್ದ ನಟ, ಸಂಮೋಹನಗೊಳಿಸುವಂಥ ಸುಂದರಾಂಗ, ಸ್ಮಾರ್ಟ್ ಹೀರೋ. ಈ ಟ್ಯಾಲೆಂಟ್ ನಟನಿಗೆ ಬೀಳದೇ ಇರೋ ಹುಡುಗಿರೇ ಇಲ್ಲ. ಈತ ನಟಿಸಿದ ಚಿತ್ರಗಳಿಗಿಂತ ಸಂಭೋಗಿಸಿದ ನಟಿಯರೇ ಹೆಚ್ಚು. ಹೊಸ ಸಿನಿಮಾ, ಹೊಸ ಹೀರೋಯಿನ್. ನಟನ ಆಟ ಮಾತ್ರ ಹಳೆಯದು. ಹಿಂದಿಯೂ ಸೇರಿದಂತೆ ದಕ್ಷಿಣದ ಎಲ್ಲ ಭಾಷೆಗಳಲ್ಲೂ ನಟನೆ ಮಾಡಿದ್ದಾನೆ. ಎಸ್, ಆ ನಟ ಮಾಡಿದ್ದು 300 ಸಿನಿಮಾ. ಆದರೆ ಆ ನಟ ಹಂಚಿಕೊಂಡಿದ್ದು ಸುಮಾರು 3000 ಹೆಣ್ಣು ಮಕ್ಕಳ ಜೊತೆ ಹಾಸಿಗೆಯನ್ನು ಹಂಚಿಕೊಂಡಿದ್ದಾನೆ. ಎಸ್, ಆ ನಟ ಯಾರು ಏನು ಎತ್ತಂತ ಮುಂದೆ ರಿವೀಲ್ ಮಾಡ್ತೀವಿ. ಇದೇ ವಿಷಯ ಇಟ್ಕೊಂಡು ಈಗ ಸೆಲೆಬ್ರೇಟ್ ಕೂಡ ಮಾಡಿದ್ದಾನಂತೆ. ಹೆಣ್ಣು ಬಾಕತನವನ್ನೇ ಸಾಧನೆ ಹೀಗಂತ ಆ ನಟ ಹೇಳ್ಕೊಂಡಿರುವಂತಹದ್ದು. ಒಟ್ಟು 300 ಸಿನಿಮಾ ಮಾಡಿದ್ದಾನೆ. ಹಿಂದಿ ಸೇರಿದಂತೆ ದಕ್ಷಿಣದ ಎಲ್ಲ ಭಾಷೆಗಳಲ್ಲೂ ಕೂಡ ಈ ವ್ಯಕ್ತಿ ಆ್ಯಕ್ಟ್ ಮಾಡಿದ್ದಾನೆ. ಹೊಸ ಸಿನಿಮಾ, ಹೊಸ ಹೀರೋಯಿನ್. ನಟನ ಆಟ ಮಾತ್ರ ಹಳೆಯದು.